ಬೇರೆ ಬೇರೆ ಕಾರಣವೂ ಇದೆ. ಬರಗಾಲ ಇರ್ಬೋದು, ಅತಿವೃಷ್ಟಿ ಇರ್ಬೋದು. ಈ ಕಾರಣದಿಂದನೂ ಕೂಡ ಬೆಳೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಇರೋ ಭೂಮಿನೂ ಕೂಡ ಕಬಳಿಕೆ ಮಾಡಿಕೊಂಡು ಲೇಔಟ್ಗಳು ಮಾಡಿ ಕಾಸು ಹೊಡೆಯೋವಂಥ ಕಾಂಚಾಣದ ಕಡೆ ಹೊರಟಿರೋವಂಥ ಕಾಂಚಾಣದ ಸರ್ಕಾರ ಇದು. ಕಾಂಚಾಣದ ಸರ್ಕಾರ ಈಗಾಗಲೇ ಬಿಡದಿಯಲ್ಲಿ ಬೈರಮಂಗಲ ಮತ್ತು ಕಂಚಗನಾಳಿ ಸುಮಾರು 9,600 ಎಕರೆ. ನಿಮಗೆ ಗೊತ್ತಿರೋ ಪ್ರಕಾರ ಬಿಡದಿ ಏನಿದೆ ಅದು ಬೆಟ್ಟ ಗುಡ್ಡಗಳ ಪ್ರದೇಶ. ಹಿಂದೆ ಕೆಂಪೇಗೌಡರು ಆಳಿದಂಥ ಭಾಗ ಅದು. ಕೆಂಪೇಗೌಡರ ಕೋಟೆನೂ ಅಲ್ಲೇ ಇದೆ. ಅಲ್ಲಿ ಭಾಳ ನದಿ ಮೂಲಗಳು ಅಲ್ಲೇ ಇರೋದು. ವಿಶೇಷವಾಗಿ ಅಲ್ಲಿ ಬೆಳೆಯುವಂಥದ್ದು ತೆಂಗು, ಅಡಿಕೆ, ರೇಷ್ಮೆ, ಹಾಲು. ಇದು ಅಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಆಹಾರ ಧಾನ್ಯ. ಈಗ 9,600 ಎಕರೆ ಜಮೀನನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡೋಕ್ಕೆ ಹೊರಟಿದೆ. ನಾನು ಕೂಡ ಈ ಬೈರಮಂಗಲ ಭಾಗದಲ್ಲಿ ಪ್ರತಿಭಟನೆಗೆ ಹೋಗಿದ್ದೆ. ನಾನು ಬೆಂಬಲವನ್ನು ಸೂಚಿಸಿದ್ದೀನಿ. ಇದರಿಂದ ನಾನು ಹಾಗೆ ಅಂಕಿಅಂಶಗಳನ್ನು ನಾನು ತಗೊಂಡಿದ್ದೀನಿ. ಈಗ ನಮ್ಮಲ್ಲಿ ಸೈಟ್ ಇರೋದೇ ಸೈಟ್ಗಳು ಎಲ್ಲ ಲೇಔಟ್ಗಳು ಮಾಡಿ, BDA ಲೇಔಟು, BMRD ಲೇಔಟು, ಪ್ರೈವೇಟ್ ಲೇಔಟು, ಹೌಸಿಂಗ್ ಬೋರ್ಡ್ ಲೇಔಟ್ಗಳು. ಒಂದು 10 ಲಕ್ಷ ಸೈಟ್ ಖಾಲಿ ಇದೆ. ಸುಮಾರು 7 ಲಕ್ಷ ಫ್ಲ್ಯಾಟ್ ಖಾಲಿ ಇದೆ. ಖಾಲಿ ಇರೋದು ಬೆಂಗಳೂರಲ್ಲಿ, ಇನ್ನು ಸೇಲ್ ಆಗದೆ ಖಾಲಿ ಇರೋವಂಥದ್ದು. ಇವ್ರು ಯಾವ ಪುರುಷಾರ್ಥಕ್ಕೋಸ್ಕರ ಈ 9,600 ಎಕರೆ ಮಾಡ್ತಾಯಿದ್ದಾರೆ? ಯಾಕೆ ಅಂದರೆ ಅದರಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. OC ಆಗಿ ಸಿಗುತ್ತೆ, ದುಡ್ಡು ಕೊಡೋಂಗಿಲ್ಲ. OC ಜಮೀನು ಸಿಗುತ್ತೆ. ಆ ದುಡ್ಡನ್ನ ಒಡೆಯೋ ಅಂಥದ್ದಕ್ಕೆ ಈಗಾಗಲೇ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಅಕ್ವಿಜೇಷನ್ ಬಂದಿತ್ತು. ಅದಾದಮೇಲೆ ನಮ್ಮ ಸರ್ಕಾರ ಬಂದಮೇಲೆ, BJP ಸರ್ಕಾರ ಬಂದಮೇಲೆ ನಾವು ಕೈ ಬಿಡ್ತೀರಿ ಅಂತ ಹೇಳಿದ್ದೀರಿ. ಅದನ್ನು ಕೈ ಬಿಟ್ಬಿಟ್ಟಿದ್ದೀರಿ, ನಾವು ಮಾಡೋಕ್ಕೆ ಹೋಗಿಲ್ಲ. ಮತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಯೋಗ ಹೋದಾಗ ರೈತರಿಗೆ ಹೇಳಿದ್ದಾರೆ, ನಾನು ಈ ಪ್ರಾಜೆಕ್ಟನ್ನು ಮಾಡಲ್ಲ, ಇದು ಸ್ಟಾಪ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಅದನ್ನೇ ನೆವ ಇಟ್ಕೊಂಡು ಇವತ್ತು ಈ ಕಬಳಿಕೆ ಮಾಡಿಕೊಂಡು ಲೇಔಟ್ ಮಾಡೋ ಮುಖಾಂತರ ಒಳ್ಳೆಯ ಫಲವತ್ತಾದ ಭೂಮಿಗಳನ್ನು ಇವತ್ತು ಸೈಟ್ ಮಾಡ್ತಾ ಇರೋವಂಥದ್ದು ಒಳ್ಳೆಯದಲ್ಲ. ಇದನ್ನು ಕೂಡಲೇ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇರೋ ಸೈಟ್ ಮಾರೋಕ್ಕೆ ಇನ್ನೂ 10 ವರ್ಷ ಬೇಕು. ಇವಾಗ ಉಳಿದಿರೋ ಸೈಟ್ ಮಾರೋಕ್ಕೆ 10 ವರ್ಷ, ಉಳಿದಿರೋ ಫ್ಲ್ಯಾಟ್ ಮಾರೋಕ್ಕೆ 10 ವರ್ಷ. ಅದರಿಂದ ಇದು ಮಾಡೋದ್ರಿಂದ ಕುಡಿಯೋ ನೀರು, ಈಗಾಗಲೇ ಕಾವೇರಿ ನೀರು ನಮಗೇನು ತಮಿಳ್ನಾಡಿಂದ ಸಿಕ್ಕಿದೆ, ಅದನ್ನು ಆಲ್ಮೋಸ್ಟ್ ಆಲ್ ನಾವು ಉಪಯೋಗ ಮಾಡ್ಕೊತಾ ಇದ್ದೀರಿ. ಇದಕ್ಕೆಲ್ಲ ಎಲ್ಲಿಂದ ನೀರು ತರ್ತೀರಿ ನಾವು? ಎಲ್ಲಿಂದ ಕಾವೇರಿ ನೀರು ಸಿಗುತ್ತೆ? ಈಗಲೇ ಇಡೀ ಬೆಂಗಳೂರು ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಔಟ್ ಇದೆ. ಬೆಂಗಳೂರಲ್ಲ, ಬ್ರ್ಯಾಂಡ್ ಬೆಂಗಳೂರಲ್ಲ, ಗಾರ್ಬೇಜ್ ಡಂಪಿಂಗ್ ಬೆಂಗಳೂರು. ನೀವು ಯಾವ ರಸ್ತೆನ ಹೋಗಿ ರಾಶಿ ಕಸ ಬಿದ್ದಿದೆ. ಇತಿಹಾಸದಲ್ಲಿ ಯಾವತ್ತೂ ಈ ಥರದ ಕಸ ಬಿದ್ದಿಲ್ಲ. ಒಂದು ಕಡೆ ಕಸದ ಮಾಫಿಯಾ, ಅದಕ್ಕೆ ಶರಣಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈಗ ಟೆಂಡರ್ ಕರೆದಿದ್ದಾರೆ. ಇಷ್ಟು ದಿನ ಕಸಕ್ಕೆ 2% ಬಿಲೋ ಹೋಗ್ತಾಯಿದ್ರು. ಕಾಂಗ್ರೆಸ್ ಏನನ್ನ ಟೆಂಡರು 1 ಕೋಟಿ ಟೆಂಡರ್ ಕರೆದ್ರೆ ಒಂದು ವಾರ್ಡುಗಳಲ್ಲಿ ಬಿಲೋ ಹೋಗ್ತಾಯಿದ್ರು 70 ಲಕ್ಷ 80 ಲಕ್ಷಕ್ಕೆ. ಈಗ ಎಬೋ 14%, 20% ಎಬೋ ಹೋಗಿದೆ. ಅಂದರೆ ನನಗನ್ನಿಸ್ತದೆ ಇದರಲ್ಲೇ ಒಂದು 600-700 ಕೋಟಿ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ಬರ್ಡನ್ ಆಗ್ತದೆ ಈ ಏರಿಕೆಯಿಂದ. ಮಾಫಿಯಾ, ದೊಡ್ಡ ಮಾಫಿಯಾ ಇದರಿಂದ ಇದೆ. ಏರಿಕೆ ಮಾಡಿದ್ದಾರೆ ಸರ್ಕಾರನೇ. ಅದರಲ್ಲಿ ಅವ್ರ ಕಮಿಷನ್ ಬೇರೆ ಇದೆಯಲ್ಲ, ಅವ್ರಿಗೆ ಕಾಂಗ್ರೆಸ್ ಸರ್ಕಾರದ ಕಮಿಷನ್ ಬೇರೆ ಇದೆ ಅದರಲ್ಲಿ. ಅದರಿಂದ
ಇದೆಲ್ಲ ತೆರಿಗೆ ರೂಪದಲ್ಲಿ ಮತ್ತೆ ಇದಕ್ಕೆ ಬೆಂಗಳೂರಿನ ಜನತೆ ಮೇಲೆ ಹೊರೆ ಬರ್ತದೆ. ಒಂದು ರೀತಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಏನೋ ಇನ್ನೊಂದು ಗ್ಯಾರಂಟಿ ಕೊಡ್ತೀನಿ ಬೆಂಗಳೂರಿಗೆ ಅಂತ ಎಲೆಕ್ಷನ್ಗೋಸ್ಕರ. ನೀನೇನು ಗ್ಯಾರಂಟಿ ಕೊಡೋದು ಬೇಡಪ್ಪ, ಕಸನ ತೆಗಿ ಸಾಕು, ಕಸನ ತೆಗೆದು ಅದೊಂದು ಗ್ಯಾರಂಟಿ ಕೊಡಿ ಸಾಕು. ಹೊಸ್ದಾಗೇನೋ ಕಾರ್ಪೊರೇಷನ್ ಎಲೆಕ್ಷನ್ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ನೀವು ಕೊಡೋದು ಬೇಡ, ಕಸ ತೆಗೆಯುವಂಥ ಗ್ಯಾರಂಟಿ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೊಡಿ. ಆಮೇಲೆ ಏನೇನು ನಿಮ್ಮ ಗ್ಯಾರಂಟಿಗಳು ಓಟ್ ಬೇಕೋ, ಓಟ್ ಪಾಲಿಟಿಕ್ಸ್ ಏನೇನು ಬೇಕಾದ್ರೂ ಮಾಡ್ಗಳಿದೆ. ಅದರಿಂದ ಈ ಬೈರಮಂಗಲ ಮತ್ತು ಕಂಚುಗನಹಳ್ಳಿ ಗ್ರಾಮದಲ್ಲಿ ಏನು ಅಕ್ವೈರ್ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ. ಈಗಾಗಲೇ ನಾವು ಕೂಡ ಅನೌನ್ಸ್ ಮಾಡಿದ್ದೀರಿ, ನಮ್ಮ ಸರ್ಕಾರ ಬಂದರೆ ಇದನ್ನು ಮಾಡಲ್ಲ ಅಂತೇಳಿ ಅನೌನ್ಸ್ ಕೂಡ ಮಾಡಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.